तीसरी सबसे बड़ी इकोनॉमी का लक्ष्य हासिल करेगा। ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಿದ್ದಾರೆ ಈ ವರ್ಷ ಇಂಡಸ್ಟ್ರಿಗೆ ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತ. ನಿಜನೋ ಸುಳ್ಳು? ಈಗ ಇಂಡಿಯಾ ನಮ್ದು 4ನೇ ಪ್ಲೇಸ್ ಅಲ್ಲಿ ಐತೆ. ಥರ್ಡ್ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 5 ಟ್ರಿಲಿಯನ್ಗೆ ಹೋಗ್ಬೇಕು. ಅದಾಗುತ್ತಾ? ಇಂಡಿಯಾದಲ್ಲಿರೋ ಟಾಪ್ 50 ಕಂಪ್ನಿ ಅರ್ನಿಂಗ್ಸು ಈ ವರ್ಷ ತುಂಬಾ ಶ್ರಿಂಕ್ ಆಯ್ತು. ಅದಕ್ಕೋಸ್ಕರ ನಮ್ ಗೌರ್ಮೆಂಟ್ ಏನ್ ಮಾಡ್ತು, GST ನ ಕಟ್ ಮಾಡ್ತು. GST ಕಟ್ ಏನಕ್ಕೆ ಮಾಡ್ತು? ಒಂದು, ನಮ್ ಜನಗಳದ್ದು ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡಬೇಕು, ಇಲ್ಲ ಅಂದ್ರೆ ಅವ್ರ ಇನ್ಕಮ್ನ ಜಾಸ್ತಿ ಮಾಡಬೇಕು. ಇನ್ಕಮ್ನ ಸಡನ್ ಆಗಿ ಜಾಸ್ತಿ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡೋಣ ಅಂತ ಜನಗಳ ಹತ್ರ ಜಾಸ್ತಿ ದುಡ್ಡುಗಳಾಗ್ಲಿ ಅಂತ GST ಕಟ್ ಮಾಡಿದ್ರು. GST ಕಟ್ ಮಾಡಿದ ಉದ್ದೇಶನೇ ನಮ್ ಇಂಡಿಯಾದಲ್ಲಿರೋ ಟಾಪ್ 50 ಕಂಪ್ನಿ ಅರ್ನಿಂಗ್ಸ್ ಜಾಸ್ತಿ ಮಾಡಕ್ಕೆ. ಅರ್ನಿಂಗ್ಸ್ ಜಾಸ್ತಿ ಆಯ್ತು ಅಂದ್ರೆ ನಮ್ GDP ಗ್ರೋತ್ ಆಗುತ್ತೆ. GDP ಗ್ರೋತ್ ಆಯ್ತು ಅಂದ್ರೆ ಪ್ರೊಜೆಕ್ಟೆಡ್ 7% ಈಗ GDP ಗ್ರೋತ್ ಆದ್ರೆ ಇದೇ ತರ 2027 ನಮ್ ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಹಾಗೆ ಆಗುತ್ತೆ, ಯಾರು ತಡೆಯೋರಿರಲ್ಲ. ಯಾಕೆ ಅಂದ್ರೆ ಜರ್ಮನಿ ಕೂಡ ಅದ್ರ GDP ಅಷ್ಟೊಂದಿಲ್ಲ ನೋಡಿ, ಮೈನಸ್ ಇದೆ. ಜಪಾನ್ ಕೂಡ ಇಲ್ಲ, ಅದು ಬೆಳೀತಿಲ್ಲ. ಇದನ್ನೇ ನಿರ್ಮಲಾ ಸೀತಾರಾಮನ್ ಅವರು ಎಲೆಕ್ಷನ್ಗೂ ಮುಂಚೆ ಹೇಳಿದ್ದು 27ನೇ ಇಸ್ವಿಗೆ ಆಗುತ್ತೆ ಅಂತ. ಈಗ ಬಂದಿರೋದು ಈ ವರ್ಷ ಎಂಡು, ಅದು ಎಲ್ಲ ಫುಲ್ ರೂಮರ್ಸ್. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿ.